ಸ್ನೇಹಿತರೆ, ನಂಬಿಕೆ ಅನ್ನೋದು ಮನುಷ್ಯನ ಬಹುದೊಡ್ಡ ಕಾರಣ ಜೀವನ ಮಾಡೋಕೆ. ಆದರೆ ಆ ನಂಬಿಕೆ ಘಾಸಿಯಾದಾಗ ಅಲ್ಲಿ ಯಾಗೋ ಬದಲಾವಣೆ ಇದೆಯಲ್ಲ, ಅದು ಯಾರ ಊಹೆಗೂ ನಿಲುಕದ್ದು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅನ್ಕೊಂಡ್ರ? ಸ್ನೇಹಿತರೆ, ಇದು ತಾಳಿಕೋಟೆ ಕದನ ಭಾಗ 2. ಇಲ್ಲಿ ಅದೇ ನಂಬಿಕೆ ದ್ರೋಹದಿಂದ ಆದ ಬಹುದೊಡ್ಡ ಬದಲಾವಣೆ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗೆಳೆಯರೆ, ಕೆಲವು ಬಾರಿ ನಾವು ಸಾಗೋ ದಾರಿ ಸರಿಯಾಗಿದ್ರೂ ಅದು ಬೇರೆಯವರಿಗೆ ಹಿಡಿಸೋದಿಲ್ಲ. ಅದರಲ್ಲೂ ಧರ್ಮ, ಅಧಿಕಾರ, ಹಣ ಅಂತ ಬಂದರೆ ಎಂಥವರನ್ನ ಕೂಡ ಒಂದು ಕ್ಷಣ ವಿಚಲಿತಗೊಳಿಸಿಬಿಡುತ್ತೆ. ಆವತ್ತು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ತಿದ್ದ ಅಳಿಯ ರಾಮರಾಯ ಸಾಮ್ರಾಜ್ಯದ ವಿಸ್ತರಣೆ ಹಾಗೂ ಧರ್ಮದ ಜಾಗೃತಿಗಾಗಿ ತೊಡೆ ತಟ್ಟಿ ನಿಂತಿದ್ದ. ಬಿಜಾಪುರ, ಗೋಲ್ಕೊಂಡ, ಬೀದರ್, ಅಹಮದ್ನಗರ್ ಸುಲ್ತಾನರ ಒಳಜಗಳಗಳನ್ನು ಉಪಯೋಗಿಸಿಕೊಂಡು ಬುದ್ಧಿವಂತಿಕೆಯಿಂದ ಅವರು ದಕ್ಷಿಣದತ್ತ ಬರದೇ ಇರೋ ಹಾಗೆ ನೋಡಿಕೊಂಡಿದ್ದ ಅಳಿಯ ರಾಮರಾಯ. ಆದರೆ ಆವತ್ತು ಆ 5 ಸುಲ್ತಾನರು ಒಂದಾಗಿ ಅಳಿಯ ರಾಮರಾಯನ ಮೇಲೆ ದಾಳಿ ಮಾಡೋಕೆ ಸುಲ್ತಾನರ ಸೈನ್ಯ ಕೃಷ್ಣಾ ನದಿಯತ್ತ ಮುಖ ಮಾಡಿತ್ತು. ಅಳಿಯ ರಾಮರಾಯ ರಕ್ಷಣೆ ನೀಡಿ ಅನ್ನವನ್ನ ನೀಡಿ ಕಾಪಾಡಿದ ಗಿಲಾನಿ ಸಹೋದರರು ಆವತ್ತು ಬೆನ್ನಿಗೆ ಚೂರಿ ಹಾಕೋಕೆ ಸಿದ್ಧವಾಗಿದ್ರು. ಇದು ಭಾರತದಲ್ಲೇ ಹಿಂದೆಂದೂ ನಡೆಯದ ಬಹು ಒಕ್ಕೂಟದಿಂದ ಕುತಂತ್ರ ಷಡ್ಯಂತ್ರಗಳಿಂದ ನಡೆಸಿದ ಮಹಾ ಮೋಸದ ಯುದ್ಧ. ಗೆಳೆಯರೆ, ತಮ್ಮಲ್ಲೇ ಕತ್ತಿ ಮಸಿತ ಕಿತ್ತಾಡಿಕೊಂಡು ಆಡಳಿತ ಮಾಡ್ತಿದ್ದ 5 ಸುಲ್ತಾನರ ಕಿವಿಗಳಿಗೆ ಆವತ್ತು 2 ವಿಷಯ ಅಪ್ಪಳಿಸಿತ್ತು. 5 ಸುಲ್ತಾನರ ಒಳಜಗಳವನ್ನ ಬುದ್ಧಿವಂತಿಕೆಯಿಂದ ಉಪಯೋಗಿಸಿಕೊಂಡು ವ್ಯವಹಾರಗಳನ್ನ, ಆಯುಧಗಳನ್ನ, ಪ್ರದೇಶಗಳನ್ನ ತನ್ನತ್ತ ಮಾಡ್ಕೋತಾ ಇದ್ದಾನೆ ಅಳಿಯ ರಾಮರಾಯ ಅನ್ನೋ ವಿಷಯ. ಇನ್ನು 2ನೇದ್ದು, ಅಮೋಘ, ಅಗಾಧ, ಅನರ್ಘ್ಯ ಸಂಪದ್ಭರಿತವಾದ ವಿಜಯನಗರದ ರಾಜಧಾನಿಯಾಗಿದ್ದ ಹಂಪಿ. ಇಷ್ಟು ಸಾಕಾಗಿತ್ತು ಕ್ರೂರ ಸುಲ್ತಾನರಿಗೆ ವಿಜಯನಗರದ ವಿರುದ್ಧ ದಾಳಿ ಮಾಡೋದಕ್ಕೆ. ಆದರೆ ಆವತ್ತು ಅಲ್ಲಿ ಸುಲ್ತಾನರು ಒಂದಾಗಬೇಕಾಗಿತ್ತು. ಅದಕ್ಕೆ ಬಲವಾದ ಒಪ್ಪಂದ ಬೇಕಾಗಿತ್ತು. ಇದಕ್ಕೆ ಅವರಿಗೆ ಹೊಳೆದಿದ್ದೇ ತಮ್ಮಲ್ಲಿ ಸಂಬಂಧವನ್ನ ಬೆಳೆಸೋದು. ಅಳಿಯ ರಾಮರಾಯನ ಏಳಿಗೆಯನ್ನ ಸಹಿಸಿದ ಸುಲ್ತಾನರು ತಮ್ಮ ಮಕ್ಕಳನ್ನೇ ತಮ್ಮ ಶತ್ರುಗಳಿಗೆ ಕೊಟ್ಟು ಮದುವೆ ಮಾಡಿಸಿ ಸಂಬಂಧವನ್ನ ಬೆಳೆಸಿ ತಮ್ಮ ಸೈನ್ಯದ ಬಲವನ್ನ ಹೆಚ್ಚು ಮಾಡಿಕೊಂಡ್ರು. ತಮ್ಮಲ್ಲಿ ಮತ್ಯಾವತ್ತು ಒಡಕು ಮೂಡಬಾರದು ಅಂತ ಸಂಸ್ಥಾನಗಳ ಜೊತೆಗೆ ವಿವಾಹ ಸಂಬಂಧವನ್ನ ಬೆಸ್ಕೊಂಡ್ರು. ಹೌದು, ಅಹಮದ್ನಗರ್ನ ನಿಜಾಮಿನ ಮಗಳನ್ನ ಗೋಲ್ಕೊಂಡದ ಕುತುಬ್ ಶಾ ಮದುವೆಯಾಗಿದ್ರೆ ನಿಜಾಮಿನ ಸಂಬಂಧಿಯನ್ನ ಆಲಿ ಆದಿಲ್ ಶಾ ಮದುವೆಯಾಗಿದ್ದ. ಹೀಗೆ ಆವತ್ತು ಎಲ್ಲರೂ ಸೇರಿ ಒಂದು ಧರ್ಮಾಧಾರಿತ ಕೂಟವನ್ನ ರಚಿಸಿಕೊಂಡ್ರು. ಹಿಂದೂ ಧರ್ಮದ ವಿರುದ್ಧ, ಹಿಂದೂ ಸಾಮ್ರಾಜ್ಯದ ವಿರುದ್ಧ ರಚಿಸಲಾದ ಈ ಮಹಾಕೂಟದ ನಂತರ ನಡೆದದ್ದೇ ಮಹಾ ರಕ್ತ ತರ್ಪಣ. ಸ್ನೇಹಿತರೆ, ಆವತ್ತು ರಾಮರಾಯ ಸುಲ್ತಾನರು ತನ್ನೊಂದಿಗೆ ಕಾದಾಡೋಲ್ಲ ಅನ್ನೋ ಅತಿಯಾದ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದ. ಆದರೆ ಹೊಂಚು ಹಾಕಿ ಸಂಚು ರೂಪಿಸಿ ವಂಚನೆಯಿಂದ ವಿಜಯನಗರದ ಮೇಲೆ ಯುದ್ಧ ಮಾಡಲು ಸುಲ್ತಾನರ ಸೈನ್ಯ ಕೃಷ್ಣಾ ನದಿಯತ್ತ ಮುಖ ಮಾಡಿತ್ತು. ಮಂತ್ರಿಗಳಿಂದ ಸುದ್ದಿ ತಿಳಿದ ಅಳಿಯ ರಾಮರಾಯ ತಕ್ಷಣ ಎಚ್ಚೆತ್ತುಕೊಳ್ತಾನೆ. ತನ್ನ ಸಾಮ್ರಾಜ್ಯದ ಎಲ್ಲ ಸಾಮಂತರಿಗೆ, ನಾಯಕರಿಗೆ ತನ್ನ ಜೊತೆಗೆ ಯುದ್ಧದಲ್ಲಿ ಜೊತೆಯಾಗುವುದಕ್ಕೆ ವಿಷಯ ತಿಳಿಸ್ತಾನೆ. ಅದಕ್ಕೆ ಎಲ್ಲರೂ ಒಪ್ಪಿಗೆ ಸೂಚಿಸ್ತಾರೆ. ಅದು 1565 ಜನವರಿ 26. ಸುಲ್ತಾನರ ಸೈನ್ಯ, ವಿಜಯನಗರದ ಸೈನ್ಯ ಕೃಷ್ಣಾ ನದಿ ದಂಡೆಯತ್ತ ಪರಸ್ಪರ ಕಾದಾಡುವುದಕ್ಕೆ ಸನ್ನದ್ಧವಾಗಿತ್ತು. ಅವತ್ತು ಸುಲ್ತಾನರ ಸೈನ್ಯದಲ್ಲಿ 1,40,40,000ಕ್ಕೂ ಹೆಚ್ಚು ಕಾಲಾಳು ಸೈನಿಕರಿದ್ರು. 10,000 ಅಶ್ವದಳ, 500ಕ್ಕೂ ಹೆಚ್ಚು ಗಜಪಡೆಗಳಿದ್ವು. ಇನ್ನು ವಿಜಯನಗರದ ಸಾಮ್ರಾಜ್ಯದಲ್ಲಿ ಸೈನಿಕರ ಬಲ 5 ಲಕ್ಷ ಕಾಲಾಳು ಸೈನಿಕರಿದ್ರು.
37,000 ಅಶ್ವದಳ, 1,000ಕ್ಕೂ ಹೆಚ್ಚು ಗಜಪಡೆಗಳಿತ್ತು. ರಣಕೇಕಗಳೊಂದಿಗೆ ಶಂಖವನ್ನ ಮೊಳಗಿಸಿ ಯುದ್ಧ ಪ್ರಾರಂಭವಾಗುತ್ತೆ. ವಿಜಯನಗರದ ಸೈನ್ಯದ ಬಲವನ್ನ ಕಂಡೇ ಸುಲ್ತಾನರ ಸೈನ್ಯ ಅರ್ಧ ಕಂಗೆಟ್ಟು ಹೋಗಿತ್ತು. ಆವತ್ತೂ ಅಳಿಯ ರಾಮರಾಯ ಖುದ್ದಾಗಿ ರಣರಂಗಕ್ಕೆ ಕಾಲಿಟ್ಟಿದ್ದ. ಸ್ನೇಹಿತರೆ, ವಿಜಯನಗರದ ತಂತ್ರಗಾರಿಕೆ, ಚಾಣಕ್ಷತನ, ಯುದ್ಧ ನೀತಿಗೆ ಆವತ್ತು ಸುಲ್ತಾನರ ಹೆಣಗಳೇ ಬಿದ್ದಿದ್ವು. ಆವತ್ತು ನಡೆದ ಯುದ್ಧದಲ್ಲಿ, ಯುದ್ಧದ ಪೂರ್ವಾರ್ಧದಲ್ಲಿ ಗೆಲುವು ವಿಜಯನಗರದ್ದೇ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಯಾವಾಗ ಸೇನಾಧಿಪತಿ ವೆಂಕಟಾದ್ರಿ ಹತನಾಗ್ತಾನೋ ಆಗ ವಿಜಯನಗರದ ಸೈನ್ಯ ಕಳೆಗುಂದೋದಕ್ಕೆ ಶುರು ಮಾಡುತ್ತೆ. ಸತತ 23 ದಿನಗಳವರೆಗೆ ನಡೆದ ಯುದ್ಧ 24ನೇ ದಿನ ವಿಜಯನಗರದ ದಿಕ್ಕನ್ನೇ ಬದಲಾಯಿಸಿ ಬಿಡ್ತು. ಸೋಲೆ ಖಚಿತ ಎಂದು ಭಾವಿಸುತ್ತಿದ್ದ ಬಿಜಾಪುರದ ಆಲಿ ಆದಿಲ್ ಶಾ ಕುತಂತ್ರದ ಘೋಷಣೆಯನ್ನ ಕೂಗಿಬಿಡ್ತಾನೆ. ನಾನು ನನಗೋಸ್ಕರ ಯುದ್ಧವನ್ನ ಮಾಡ್ತಾ ಇಲ್ಲ, ಇದು ನನ್ನ ಧರ್ಮಕ್ಕಾಗಿ ಹೋರಾಡ್ತಾ ಇರೋದು ಅಂತ ಕೂಗಿಬಿಟ್ಟ. ರಣರಂಗದಲ್ಲಿ ವೀರರಂತೆ ಕೆಚ್ಚೆದೆಯಿಂದ ಹೋರಾಡಲಾಗದೇ ಇರುವ ಈ ನಾಮರ್ದ ಸುಲ್ತಾನರು ಆವತ್ತು ಧರ್ಮವನ್ನ ಮುಂದಿಟ್ಟುಕೊಂಡು ಷಡ್ಯಂತ್ರ ರೂಪಿಸಿಬಿಟ್ರು. ಯಾವಾಗ ಧರ್ಮ ಅನ್ನೋದು ಬಂತೋ ಆಗ ಸೈನಿಕರು ಮರಣದ ಕನಿಷ್ಠ ಭಯ, ನಂಬಿಕೆಯನ್ನ ಬಿಟ್ಟು ಹೋರಾಡೋಕೆ ಸಿದ್ಧರಾಗಿ ಬಿಟ್ರು. ಅದೇ ಸಮಯಕ್ಕೆ ತಿರುಮಲ ಹಾಗೂ ಸದಾಶಿವ ಅಳಿಯ ರಾಮರಾಯನಿಗೆ ಯುದ್ಧ ನೀತಿಯನ್ನ ಬದಲಿಸೋಕೆ ಕೇಳಿಕೊಳ್ತಾರೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಅಳಿಯ ರಾಮರಾಯ ಯುದ್ಧವನ್ನ ಮುಂದುವರಿಸ್ತಾನೆ. ಅವತ್ತು ಜೀವ ರಕ್ಷಣೆ ಪಡೆದು ವಿಜಯನಗರದ ಆಶ್ರಯವನ್ನ ಪಡೆದು ವೀರಭೂಮಿಯ ಅನ್ನವನ್ನ ಉಂಡಿದ್ದ ಗಿಲಾನಿ ಸಹೋದರರು ಒಳಗಿಂದೊಳಗೆ ಮಿತ್ರದ್ರೋಹಕ್ಕೆ ಮುಂದಾಗಿ ಬಿಟ್ರು. ಇದ್ದಕ್ಕಿದ್ದ ಹಾಗೆ ಗಿಲಾನಿ ಸಹೋದರರು ಸುಲ್ತಾನರ ಸೈನ್ಯವನ್ನ ಸೇರಿಬಿಟ್ರು. ಆವತ್ತು ನಡೆದ ಈ ಮಹಾದ್ರೋಹ ವಿಜಯನಗರದ ಪತನಕ್ಕೆ ಬಹುಮುಖ್ಯ ಕಾರಣವಾಗಿ ಬಿಡ್ತು. ಸುಮಾರು 80,000 ಸೈನಿಕರಿದ್ದ ಗಿಲಾನಿ ಸಹೋದರರು ಸುಲ್ತಾನರ ಜೊತೆಯಾಗಿ ರಣರಂಗದಲ್ಲಿ ರಾಮರಾಯನ ವಿರುದ್ಧ ತಿರುಗಿಬಿಟ್ರು. ದಿಕ್ಕಿಲ್ಲದೆ ಪರದೇಶಗಳಾಗಿ ಬಂದಾಗ ಜೀವರಕ್ಷಣೆ ನೀಡಿದ ಅರಸನ ಬೆನ್ನಿಗೆ ಚೂರಿ ಹಾಕೋಕೆ ಹೇಡಿ ಗಿಲಾನಿ ಸಹೋದರರು ಸಿದ್ಧರಾಗಿ ಬಿಟ್ಟಿದ್ರು. ಆವತ್ತು ಯುದ್ಧದಲ್ಲಿ ಯಾರು ನಮ್ಮವರು, ಯಾರು ಶತ್ರುಗಳು ಅನ್ನೋದೇ ತಿಳಿಯದೇ ಹೋಗಿತ್ತು. ಯುದ್ಧದ ಚಿತ್ರಣ ಬದಲಾಗಿ ಬಿಡ್ತು. ಯಾವಾಗ ವಿಜಯನಗರದ ಪತನದ ಸುಳಿವು ಭ್ರಾಸವಾಯಿತೋ ತಿರುಮಲ, ಸದಾಶಿವ ಅಲ್ಲಿಂದ ಪಲಾಯನ ಮಾಡಿಬಿಡ್ತಾರೆ. ಅಳಿಯ ರಾಮರಾಯ ಏಕಾಂಗಿಯಾಗಿ ಆನೆಯ ಮೇಲೆ ಕುಳಿತು ಹೋರಾಡೋಕೆ ಶುರು ಮಾಡ್ತಾನೆ. ರಣರಂಗದಲ್ಲಿ ಕ್ರೂರ ಸುಲ್ತಾನರ ನಡುವೆ ವೀರಾಗ್ರಣಿಯಾಗಿ ಏಕಾಂಗಿಯಾಗಿ ಅಳಿಯ ರಾಮರಾಯ ಹೋರಾಡಿದ್ದ. ಬೃಹದಾಕಾರದ ಆನೆ ಮದವೇರಿ ದಿಕ್ಕಾಪಾಲಾಗಿ ಓಡೋಕೆ ಶುರು ಮಾಡುತ್ತೆ. ಆಯ ತಪ್ಪಿ ರಾಮರಾಯ ಕೆಳಗೆ ಬೀಳ್ತಾನೆ. ವೀರನಂತೆ ಎದ್ದು ನಿಂತ ರಾಮರಾಯ 2 ಕೈಗಳಲ್ಲಿ ಕತ್ತಿಯನ್ನು ಹಿಡಿದು ಹೋರಾಡೋಕೆ ಶುರು ಮಾಡ್ತಾನೆ. ಅಳಿಯ ರಾಮರಾಯನ ಕತ್ತಿಯ ರಭಸಕ್ಕೆ ಅವತ್ತು ಸುಲ್ತಾನರ ಸೈನಿಕರ ತಲೆಗಳು ಚಂಡಿನಂತೆ ಉರುಳಿ ಹೋಗಿದ್ವು. ರಕ್ತದ ಹೊಳೆ ಕೃಷ್ಣಾ ನದಿಯ ದಂಡೆಯ ಪಕ್ಕದಲ್ಲಿ ಹರಿದಿತ್ತು. ರಕ್ತದ ಕಾವಿಗೆ ಆಕಾಶದಲ್ಲಿ ರಣಹದ್ದುಗಳ ಆರ್ಭಟ ಕೇಳಿಸಿತ್ತು. ಅದೆಷ್ಟು ಹದ್ದುಗಳು ಅಂದರೆ ಸೂರ್ಯನ ಕಿರಣಗಳು ಭೂಮಿಯನ್ನ ಸ್ಪರ್ಶಿಸದೇ ಇರುವಷ್ಟು ಹದ್ದುಗಳು ಆಕಾಶವನ್ನ ಆವರಿಸಿಬಿಟ್ಟಿದ್ದು. ಅಷ್ಟೊಂದು ರಣಭಯಂಕರವಾಗಿ, ಕ್ರೂರನಾಗಿ, ಶೂರನಾಗಿ, ಕೆಚ್ಚೆದೆಯಿಂದ ಏಕಾಂಗಿಯಾಗಿ ಹೋರಾಡಿದ್ದ ಅಳಿಯ ರಾಮರಾಯ. ಆವತ್ತು ಅಳಿಯ ರಾಮರಾಯನ ವಯಸ್ಸು 80 ಆಗಿತ್ತು. ಅವತ್ತು ಸುಲ್ತಾನರ ಒಂದು ಗುಂಪು ರಾಮರಾಯನ ಮೇಲೆ ವಿಷದ ನೀರನ್ನ ಸಿಂಪಡಿಸಿ ಬಿಡ್ತಾರೆ. ಅದೇ ವೇಳೆ ಬಿಜಾಪುರದ ಆಲಿ ಆದಿಲ್ ಶಾ ಎಲ್ಲರನ್ನ ಶಾಂತರಾಗೋಕೆ ಹೇಳ್ತಾನೆ. ಯುದ್ಧ ಸ್ಥಗಿತಗೊಳ್ಳುತ್ತೆ. ಸೂರ್ಯಾಸ್ತದ ಕಾರಣ ಯುದ್ಧ ಸ್ಥಗಿತಗೊಂಡಿದೆ ಎಂದು ತಿಳಿದ ರಾಮರಾಯ ಕತ್ತಿಯನ್ನ ಕೆಳಗೆ ಇಡ್ತಾನೆ. ತಕ್ಷಣ ಆದೇಶ ನೀಡಿದ ಆಲಿ ಆದಿಲ್ ಶಾ ಸುಲ್ತಾನರು ರಾಮರಾಯನ ತಲೆಯನ್ನ ಕತ್ತರಿಸಿಬಿಟ್ರು. ಮೋಸ, ವಂಚನೆ, ದ್ರೋಹ ಎಲ್ಲವನ್ನ ಮೈಗೂಡಿಸಿಕೊಂಡಿದ್ದ ಸುಲ್ತಾನರು ಅವತ್ತು ಊಹಿಸಲಾಗದ ರೀತಿಯಲ್ಲಿ ನಿರಾಯುಧನಾಗಿದ್ದ ರಾಮರಾಯನನ್ನ ಕೊಂದುಬಿಟ್ರು. ರುಂಡ ಮುಂಡಗಳನ್ನ ಬೇರೆಯಾಗಿದ್ರು 1 ಗಂಟೆಯ ಕಾಲ ರಾಮರಾಯನ ದೇಹದ ಹತ್ತಿರ ಹೋಗೋಕೆ ಯಾರೂ ಧೈರ್ಯ ಮಾಡಿದ್ದಿಲ್ಲ ಅಂತ ಬರಿತಾನೆ ಇತಿಹಾಸಕಾರ ಫರಿಸ್ತ. ಅಂದ್ರೆ ಅದೆಷ್ಟು ರಣಪೌರುಷ ರಾಮರಾಯನಲ್ಲಿ ತುಂಬಿತ್ತು ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ. ಆಕಾಶದಲ್ಲಿ ಮಾಂಸಕ್ಕಾಗಿ ಕಾಯುತ್ತಿದ್ದ ಹದ್ದು ಬಂದು ರಾಮರಾಯನ ತಲೆಯ ಮೇಲೆ ಕುಳಿತಾಗ ಆ ಹದ್ದಿಗೆ ಇರುವ ಧೈರ್ಯ ಸುಲ್ತಾನಿನ ಯಾವ ಸೈನಿಕರಿಗೂ ಇರಲಿಲ್ಲ ಅಂತ ವರ್ಣಿಸ್ತಾನೆ ಫರಿಸ್ತ. ಸ್ನೇಹಿತರೆ, ರಾಮರಾಯನ ಅತಿಯಾದ ಆತ್ಮವಿಶ್ವಾಸ 350 ವರ್ಷಗಳವರೆಗೆ ಸುಭದ್ರವಾಗಿ ಆರ್ಭಟಿಸಿ ಮೆರೆದ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿ ಬಿಡ್ತು.
ಸುಲ್ತಾನರ ಒಕ್ಕೂಟ, ವಂಚನೆ, ದ್ರೋಹ, ಗಿಲಾನಿ ಸಹೋದರರ ಷಡ್ಯಂತ್ರ ಎಲ್ಲವೂ ಸುವರ್ಣನಗರವನ್ನು ಧ್ವಂಸ ಮಾಡಿಬಿಡ್ತು. 27 ದಿನ ನಡೆದ ಮಹಾಘೋರ ರಣಭಯಂಕರ ಯುದ್ಧ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿದಿದೆ. ಇವತ್ತಿಗೂ ತಾಳಿಕೋಟೆಯ ಪ್ರದೇಶದಲ್ಲಿ ಕದನ ಭೂಮಿಯಲ್ಲಿ ನಡೆದ ರಣಭಯಂಕರ ಯುದ್ಧದ ನೆರಳು ಕೈಬೀಸಿ ಕರೆಯುತ್ತೆ. ಇನ್ನು ವಿಜಯನಗರಕ್ಕೆ ಕಾಲಿಟ್ಟ ರಕ್ಕಸ ಸುಲ್ತಾನರು ಮಾಡಿದ ಅತಿ ಭಯಂಕರ ಕ್ರೌರ್ಯವನ್ನ ಹಾಗೂ ರಣರಂಗದಿಂದ ಪಲಾಯನ ಮಾಡಿದ ತಿರುಮಲ ಸದಾಶಿವ ಏನಾದ್ರು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.